ಎಲ್ಲರಿಗೂ ನಮಸ್ಕಾರ. ನಾನು ಭಾವನಾ ಆರ್ ಗೌಡ. ಮಧ್ಯರಾತ್ರಿ ಎದ್ದು ಕಿಚನ್ ಲೈಟ್ ಆನ್ ಮಾಡಿದ ತಕ್ಷಣ ಕಳ್ಳರ ಸೇನೆ ಅಲ್ಲಿಂದ ಓಡ್ ಹೋಗ್ಬಿಡುತ್ತೆ. ಹಿಡಿಬೇಕು ಅಂತ ಪ್ರಯತ್ನ ಪಡೋಷ್ಟರಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡುತ್ತೆ. ಈಗ ನಾನು ಹೇಳ್ತಾ ಇರೋದು ಕಾಕ್ರೋಚ್ ಅಂದರೆ ಜಿರಳೆಗಳ ಬಗ್ಗೆ. ಈ ಕಾಕ್ರೋಚ್ಗಳ ಕಾಟ ಎಲ್ಲ ಕಡೆನೂ ಇದಿದೆ. ಕಿಚನ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ರೂಮ್ಸ್ಗಳಲ್ಲಿ ಎಲ್ಲ ಕಡೆ ಕೂಡ ಈ ಜಿರಳೆಗಳ ಕಾಟ ಇರುತ್ತೆ. ಅಂಟಾರ್ಟಿಕಾ ಒಂದನ್ನು ಬಿಟ್ಟು ಈ ಜಗತ್ತಿನಲ್ಲಿ 4500 ಬಗೆಯ ಜಿರಳೆಗಳಿದ್ದಾವೆ. ಅದರಲ್ಲಿ ಒಂದು ಟೈಪ್ ಆಫ್ ಕಾಕ್ರೋಚ್ ಇವತ್ತು ನಮ್ಮ ಫ್ರಸ್ಟ್ರೇಷನ್ಗೆ ಕಾರಣ. ಅದೇ ಜರ್ಮನ್ ಕಾಕ್ರೋಚ್. ಇದು ಜಗತ್ತಿನ ದೊಡ್ಡ ದೊಡ್ಡ ನಾಯಕರ ಹೆಗಲ ಮೇಲೆ ಕುತ್ಕೊಳ್ಳುತ್ತೆ. ಇವರು ಫಿಲಿಪೈನ್ಸ್ನ ಮಾಜಿ ಅಧ್ಯಕ್ಷ. ನೋಡಿ, ಇವರ ಹೆಗಲ ಮೇಲೂ ಕೂರುತ್ತೆ ಈ ಜರ್ಮನ್ ಕಾಕ್ರೋಚ್. ಜರ್ಮನ್ ಕಾಕ್ರೋಚ್ ಅಂದ ಮಾತ್ರಕ್ಕೆ ಇದ್ರ ಮೂಲ ಜರ್ಮನಿ ಅಲ್ಲ, ಮೂಲ ಭಾರತ, ಮಯನ್ಮಾರದ್ದೇ ಈ ಕಾಕ್ರೋಚ್. ಆದರೆ ಟ್ರೈನ್, ಬಸ್ಗಳಲ್ಲಿ ಓಡಾಡ್ತಿದ್ದ ಈ ಕಾಕ್ರೋಚ್ ಈಗ ಫ್ಲೈಟ್ಗಳಲ್ಲೂ ಕೂಡ ಓಡಾಡ್ತಾ ಇದೆ. ಹಾಗಾಗಿ ಜರ್ಮನಿಗೆ ಹೋಗಿ ಸೇರ್ಕೊಂಡಿದೆ. ಇದನ್ನ ಹೇಳಿದ್ದು ಫೇಮಸ್ ಜರ್ನಲಿಸ್ಟ್ ಪಾಲ್ಕಿ ಶರ್ಮಾ ಅವರು. ಜರ್ಮನ್ ಕಾಕ್ರೋಚ್ ಅಂದ ತಕ್ಷಣ ನಿಮಗೆ ಯಾರಂತ ಅರ್ಥ ಆಗಿರ್ಬೇಕಲ್ವಾ? ಹೌದು, ನೀವು ಅನ್ಕೊಂಡಿದ್ದು ಕರೆಕ್ಟು. ಇಷ್ಟು ದಿನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಂತಹ ಧ್ರುವ್ ರಾತಿ ಈಗ ಒಬ್ಬ IAS ಆಫೀಸರ್ ತಂಟೆಗೆ ಹೋಗಿ ತಗ್ಲಾಕೊಂಡಿದ್ದಾರೆ. ಓಂ ಬಿರ್ಲಾ, ಲೋಕಸಭಾ ಸ್ಪೀಕರ್. ಅವರಿಗೆ 2 ಹೆಣ್ಮಕ್ಳು, ಒಬ್ರು ಆಕಾಂಕ್ಷ, ಇನ್ನೊಬ್ರು ಅಂಜಲಿ. ಅಂಜಲಿ ಅವರು UPSC ಪರೀಕ್ಷೆಯನ್ನು ತೆಗೆದುಕೊಂಡು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಿ ಈಗ ರೈಲ್ವೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಲೋಕಸಭಾ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರು ಆಯ್ಕೆ ಆದ ತಕ್ಷಣ ಈ ಜರ್ಮನ್ ಕಾಕ್ರೋಚ್ಗಳ ಟೀಮಿಗೆ ತಡ್ಕೊಳೋಕೆ ಆಗಲ್ಲ. ಹಾಗಾಗಿ ಏನಾದರೂ ಮಾಡಿ ಅವರ ತಂಟೆಗೆ ಹೋಗಬೇಕು ಅಂತ ಹೇಳಿ ಓಂ ಬಿರ್ಲಾ ಅವರ ಮಗಳಾದ ಅಂಜಲಿ ಅವರನ್ನ ಟಾರ್ಗೆಟ್ ಮಾಡ್ತಾರೆ. ಅಂಜಲಿ ಅವರು UPSC ಪರೀಕ್ಷೆನ ಬರೆಯದೆ UPSC ಪರೀಕ್ಷೆಯಲ್ಲಿ ಮೊದಲ ಅಟೆಂಪ್ಟ್ ಅಲ್ಲೇ ಉತ್ತೀರ್ಣರಾಗಿ ಅವರು ರೈಲ್ವೆ ಇಲಾಖೆಗೆ ಸೇರ್ಕೊಂಡಿದ್ದಾರೆ ಅಂತ ಒಂದು ಕಮೆಂಟ್ ಮಾಡ್ತಾರೆ. ಒಂದಿಷ್ಟು ಪೋಸ್ಟ್ಗಳನ್ನ ಹಾಕ್ತಾರೆ. ಅದು ಸೋಷಿಯಲ್ ಮೀಡಿಯಾ ತುಂಬೆಲ್ಲ ವೈರಲ್ ಆಗುತ್ತೆ. ಜೊತೆಗೆ ಪರೀಕ್ಷೆ ಬರೆಯದೆ UPSC ಪರೀಕ್ಷೆಯನ್ನು ಪಾಸ್ ಮಾಡಿ IAS ಆಫೀಸರ್ ಆಗ್ಬೋದು, UPSC ಪರೀಕ್ಷೆಯನ್ನು ಕ್ಲಿಯರ್ ಮಾಡಬಹುದಾದ ಏಕೈಕ ದೇಶ ಅಂದರೆ ಅದು ಭಾರತ. ಅದಕ್ಕಾಗಿ ನೀವು ಓಂ ಬಿರ್ಲಾ ಅವರ ಮಗಳಾಗಿ ಹುಟ್ಟಬೇಕಷ್ಟೇ ಅಂತ ಹೇಳಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಜಗತ್ತಿನ ಮುಂದೆ ಹರಾಜು ಹಾಕ್ತಾರೆ. ಯಾಕಂದರೆ ಓಂ ಬಿರ್ಲಾ ಅವರ ಮಗಳು ಅಂಜಲಿ ಅವರು ಮೊದಲ ವೃತ್ತಿಯಲ್ಲಿ ಮಾಡೆಲ್ ಆಗಿದ್ರು. ಅವರ ಅವಾಗಿನ ಫೋಟೋಗಳನ್ನು ಇಟ್ಕೊಂಡು ಮಾಡೆಲ್ ಆಗಿದ್ದಂತಹ ಅಂಜಲಿ ಬಿರ್ಲಾ ಅವರು ಹೇಗೆ UPSC ಪರೀಕ್ಷೆಯನ್ನು ಪಾಸ್ ಮಾಡಿದ್ರು, ನೋಡಿ ಮೋದಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಈಗ ಅವರು ಹೇಗೆ IAS ಆಫೀಸರ್ ಆಗಿದ್ದಾರೆ ಅಂತ ಏನೇನೋ ಮಾಹಿತಿಗಳನ್ನು ಅಪಹಾಸ್ಯ ಮಾಡೋದ್ರ ಮುಖಾಂತರ ಟ್ವೀಟ್ ಮಾಡ್ತಾರೆ. ಕೇವಲ ಧ್ರುವ್ ರಾತಿ ಅಷ್ಟೇ ಅಲ್ಲ, ಸಾಕಷ್ಟು ಮಂದಿ ಈ ರೀತಿ ಪೋಸ್ಟ್ ಹಾಕಿದ್ರು. ನೋಡಿ, ಧ್ರುವ್ ರಾತಿ ಇರೋದು ಜರ್ಮನಿಲಿ ಕುತ್ಕೊಂಡು ಭಾರತದ ಶಿಕ್ಷಣ ವ್ಯವಸ್ಥೆ ಬಗ್ಗೆ, ಇಲ್ಲಿನ ಮಹಿಳಾ ಅಧಿಕಾರಿಯ ಬಗ್ಗೆ ಮನಸೋ ಇಚ್ಛೆ ಪೋಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಓಂ ಬಿರ್ಲಾ ಅವರ ಮಗಳು ಅಂದ ಮಾತ್ರಕ್ಕೆ ಅಂಜಲಿ ಬಿರ್ಲಾ ಅವರು UPSC ಪರೀಕ್ಷೆಯನ್ನು ಪಾಸ್ ಮಾಡಬಾರ್ದು. ಮೋದಿ ಅವರನ್ನ ಸರ್ವಾಧಿಕಾರಿ ಅಂದಾಗ್ಲೇ ಏನ್ ಮಾಡಲಿಲ್ಲ, ಈಗ ಏನ್ ಮಾಡ್ತಾರೆ ಅನ್ಕೊಂಡು ಈ ರೀತಿ ಟ್ವೀಟ್ ಮಾಡಿರ್ಬೇಕು. ಆದ್ರೆ ಒಬ್ಬ ಮಹಿಳಾ ಅಧಿಕಾರಿಯ ತಂಟೆಗೆ ಹೋಗಿ ಧ್ರುವ್ ರಾತಿ ತಗ್ಲಾಕೊಂಡಿದ್ದಾನೆ. ಅಂಜಲಿ ಬಿರ್ಲಾ ಅವರ ಸಂಬಂಧಿ ಮಹಾರಾಷ್ಟ್ರದ ನೋಡಲ್ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಅಂಜಲಿ ಬಿರ್ಲಾ ಅವರು UPSC ಪರೀಕ್ಷೆಯನ್ನು ಪಾಸ್ ಮಾಡಿದ್ರು, ಆದರೂ ಸಹ ಧ್ರುವ್ ರಾತಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಹೇಳನ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಯಾವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತೋ ಈ ಜರ್ಮನ್ ಕಾಕ್ರೋಚ್ ಅಂದರೆ ಧ್ರುವ್ ರಾತಿ ಅವರಿಗೆ ಭಯ ಶುರುವಾಗುತ್ತೆ. ಆಗ ಅವರು ಮಾಡಿರೋ ಎಲ್ಲ ಟ್ವೀಟ್ ಮತ್ತು ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಿಬಿಟ್ಟು ನನ್ನಿಂದ ತಪ್ಪಾಯಿತು, ಯಾರೋ ಮಾಡಿದ ಟ್ವೀಟನ್ನು ನಾನು ಶೇರ್ ಮಾಡಿಬಿಟ್ಟೆ, ನನ್ನಿಂದ ತಪ್ಪಾಯಿತು ಅಂತ ಕ್ಷಮೆಯನ್ನ ಕೇಳ್ತಾರೆ. ಸದ್ಯ ಸೈಬರ್ ಪೊಲೀಸರು ಧ್ರುವ್ ರಾತಿ ಅವರನ್ನ ವಿಚಾರಣೆ ಕರೆದಿದ್ದಾರೆ ಅನ್ನುವ ಮಾಹಿತಿ ಇದೆ. ಅರೆಸ್ಟ್ ಆದರೂ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಜೊತೆಗೆ ಒಬ್ಬ ಹುಡುಗಿಯ ಮಾಡೆಲಿಂಗ್ ಫೋಟೋವನ್ನು ಹಾಕಿಬಿಟ್ಟು UPSC ಪರೀಕ್ಷೆಯನ್ನು ಬರೆಯದೇ ಪಾಸ್ ಮಾಡಿದ್ದಾರೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿ ಅವಹೇಳನ ಮಾಡಿದವರು ಸ್ವಲ್ಪ ದಿನ ಒಳಗಿದ್ರೆ ಒಳ್ಳೆಯದು. ಮತ್ತೊಂದು ವಿಷಯದೊಂದಿಗೆ ನಾನು ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದಗಳು. ವಂದೇ ಭಾರತ ಮಾತರಂ.